ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೆನ್ನೆ ವ್ಲಾಗ್ ನೋಡಿದ್ರಿ, ಮದುವೆ ಹೋಗಿ ಬಂದ ದಿವಸನೇ ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ಇವತ್ತು ಉಜಿರೆ ಹೊರಟಿದ್ದೇನೆ ನಾನು. ಇವತ್ತು 13ನೇ ತಾರೀಕು ಸ್ಯಾಟರ್ಡೆ. ಆ್ಯಂಡ್ ಆಫ್ಟರ್ನೂನ್ ಮನೆ ಇನಾಗ್ರೇಷನ್ ಇದೆ ಅತ್ತೆದು. ಆ್ಯಂಡ್ ಸಂಜೆ ಬರ್ಡೇ ಇದೆ ಅತ್ತೆ ಮಗಳದ್ದು, ಫಸ್ಟ್ ಇಯರ್ದು. ಸೊ ಹೊರಡೆ ಆಯಿತು, ಆಟೋ ಕಾಲ್ ಮಾಡಿದೆ. ಆ್ಯಂಡ್ ಇದೊಂದು ಬ್ಯಾಗ್ ಇಟ್ಕೊಂಡಿದ್ದೀನಿ ಅಷ್ಟೇ. ಬ್ರೇಕ್ಫಾಸ್ಟ್ ಮಾಡಿ ಹೊರಟೆ ನಾನು. ಹೋಗ್ತಾ ಆಮೇಲೆ ಸಿಗ್ತೇನೆ. ಓಕೆ, ಬಾಯ್. ಸೊ ಬಂದೆ ನಾನು ಉಜಿರೆಗೆ. ಇಲ್ಲಿ ನಮ್ಮ ಊರಿನವನು ಇರ್ತಾನೆ ಅಂತ ಬಂದದ್ದು, ಬಟ್ ಅವನು ರಜೆಯಲ್ಲಿದ್ದಾನೆ. ಸೊ ಮಿಕ್ಸಿ ತೊಗೊಳ್ಳು ಅಂತ ಅಂದ್ಕೊಂಡೆ, ಒಂದು ಸೆಲೆಕ್ಟ್ ಮಾಡಿದೆ. ಇನ್ನು ಇಲ್ಲಿ ಪರ್ಚೇಸ್ ಮಾಡಿ ಆದ ನಂತರ ಮಗುವಿಗೆ ಏನಾದರೂ ತೊಗೋಬೇಕು, ನೋಡುವ ಏನು ತೊಗೊಳ್ಳೋದು ಅಂತ. ಸೊ ಇವಾಗ ಮಿಕ್ಸಿ ಸೆಲೆಕ್ಟ್ ಮಾಡಿದೆ ನಾನು, ಆಗ್ಬೋದು ಅಂತ ಬ್ರದರ್ ಕೂಡ ಹೇಳ್ದ. ನೋಡುವ. ವೆಯ್ಟ್, ಒಂದು ಕಾಲ್ ಬರ್ತಿದೆ. ಮೀಶೋ ಒಂದು 5 ಇಯರ್ಸಾ? ನೆಕ್ಸ್ಟ್ ನಾನು ಬಂದೆ ಜ್ಯುವೆಲರಿ ಶಾಪಿಗೆ. ಮಗುವಿಗೆ ಏನಾದರೂ ಗಿಫ್ಟ್ ಮಾಡಬೇಕಲ್ಲ. ಸೊ ಹಾಗಾಗಿ ಸಿಲ್ವರಲ್ಲಿ ಏನಾದರೂ ಗಿಫ್ಟ್ ಮಾಡುವ ಅಂತೇಳಿ ನಾನು ಈ ಕಡೆ ತೊಗೊಂಡೆ ಕೈಗೆ. ಸೊ ಯಾ, ಅವು ತಿಂಡಿ 10 ಬಂಗಾರ ಬಳ್ಳಿರಿ ಇನ್ನು ಮರಿ. ಇದ್ರದ್ದು 2 ಮರಿ ಕೊಟ್ಟಿದೆ, ಮತ್ತೊಂದು ಮರಿ ಬೇರೆ ಬೆಕ್ಕು ಬಂದು ಕಚ್ಕೊಂಡು ಹೋಗಿದೆಲ್ಲ ಅಲ್ಲಿಂದ. ಅಲ್ಲ ಉಳ್ಳು ಚಿನ್ನಮರಿ ಚಿಂಚಪ್ಪ. ಸೊ ಬಂದೆ ನಾನು. ಅಲ್ಲಿ ಕಲ್ಲಡ್ಕದಿಂದ ಹೊರಟದ್ದು 8:55, ಇಲ್ಲಿ ಬಂದು ರೀಚ್ ಆದದ್ದು 11:55. ಸೊ ಮಿಕ್ಸಿ ತೊಗೊಂಡೆ ಅತ್ತೆಗೆ ಗೃಹ ಪ್ರವೇಶಕ್ಕೆ, ಮತ್ತು ಮಗುವಿಗೆ ಬೆಳ್ಳಿದ್ದು ಒಂದು ಕಡ್ಗೆ ತಗೊಂಡೆ. ಆ್ಯಂಡ್ ಆಯಿತು, ಬಂದೆ ನಾನು. ಇನ್ನೂ ಅಮ್ಮ ಸಾರಿ ವೇರ್ ಮಾಡು ಅಂತ ಹೇಳ್ತಿದ್ರು, ನೋಡ್ಬೇಕು ಎಂತ ಮಾಡೋದು ಅಂತ. ದೊಡ್ಡ ಮುಲ್ಲೇರಮ್ಮ. ಸೊ ಸ್ವಲ್ಪ ಮುಖ ಎಲ್ಲ ತೊಳೆದು ಮತ್ತೆ ಹೋಗೋದು. ಓಕೆ, ಹೋಗ್ಬೇಕಾದ್ರೆ ಸಿಗ್ತೇನೆ. ಬಾಯ್. ಆಯಿತು, ಅಮ್ಮ ಏನು ಒತ್ತಾಯದ ಮೇರೆಗೆ, ಅಮ್ಮ ಏನಲ್ಲ, ಅಮ್ಮಂದು ಒತ್ತಾಯದ ಮೇರೆಗೆ ಸಾರಿ ವೇರ್ ಮಾಡಿದೆ ನಾನು. ಸೊ ಆಟೋಗೆ ವೆಯ್ಟಿಂಗ್, ಯಾವ ಆಟೋ ಇಲ್ಲ, ಎಲ್ಲರೂ ಎಂಥ ಬಾಡಿಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಸೊ ನೋಡಿ ಆಯಿತು, ರಿಕ್ಷಾ ಸಿಕ್ತು ಅತ್ತೆ ಮಗಂದೆ. ಸೊ ಅವನಿಗೆ ಡ್ಯೂಟಿ ಇದೆ, ಬಟ್ ಸ್ಟಿಲ್ ಬಿಟ್ಟು ಬರ್ತೇನೆ ಅಂತ ಹೇಳಿದೆ ಅರ್ಜೆಂಟಲ್ಲಿ. ಪಾಪ ಊಟಕ್ಕೆ ಬಂದವನು ಅನಿಸುತ್ತೆ, ಗೊತ್ತಿಲ್ಲ. ಸೊ ಹೋಗ್ತೇವೆ, ಲೇಟ್ ಆಯಿತು. ಓಕೆ, ಅಲ್ಲಿ ಹೋದ್ಮೇಲೆ ಸಿಗ್ತಾನೆ. ಆ್ಯಂಡ್ ಇಲ್ಲೆಲ್ಲ ಹಾಗಾಗಿ ಬಿಟ್ಟಿದ್ದೇನೆ. ಓಕೆ, ಬಾಯ್. ಅಯ್ಯೋ ಬೀಳ್ತಿದ್ದಿಲ್ಲ. ಬಾಯ್. ಬರಿಯಾ, ಪೂಜೆ ಎಲ್ಲ ಆಗಿದೆ ಆಲ್ರೆಡಿ. ಇದಂದತ್ತೆ ಸೇಮ್ ನಮ್ಮ ಮನೆ ಹೆಸರು ಇಲ್ಲಿ ಇಟ್ಟಿದ್ದಾರೆ. ಮನೆ ಬ್ರಾಹ್ಮರಿ ನಿವಾಸ, ಸೇಮ್ ಅವೇ. ಹಾಂ, ಕಟ್ಟಿಲ್ದಪ್ಪೆ ನಪ್ಪದ. ಹಾಯ್ ಮಮ್ಮಿ. ಬರ್ಚಿ ಯಾ ಇಲ್ಲಿ ನೋಡ, ಇಲ್ಲಿ ನಿಂದು ಇಲ್ಲಿ ಚೀಕ್ಸಿಗೆ ಕಿಸ್ ಯಾರ ಮಾಡಿದ್ದು? ಹಾಂ, ಏರು ಕಿಸ್ಕೋರ್ ನನಕ್ಕೆ. ಇಲ್ಲಿ ಲಿಪ್ಸ್ಟಿಕ್ ಮಾಡ್ಕೊಂಡಲ್ಲ, ಯಾರು ಕೊಟ್ಟದ್ದು? ಹಾಂ, ಯಾರು ಕೊಟ್ಟದ್ದು? ಹಾಂ, ನಿಂಗೆ ಕಿಸ್ ಕೊಟ್ಟದಾ? ನೀನು ಶಾಲೆಗೆ ಹೋಗೋದಿಲ್ಲ? ಮತ್ತೆಂತ ಮಾಡ್ತಿ? ಬೊಕ್ಕ ಏನನ್ಪ
ಅತ್ತ ಬೊಕ್ಕ ಬೇಲೆದಾದ ಮನ್ಪ ಅಮ್ಮನ್ ಬುಡ್ದ ಪೋಪ್ ಜನ ಇವ್ ನೋಡಿ ಈಗ ಬಂದದ್ದು, ಈಗ ಊಟ ಮಾಡ್ತಾ ಇದ್ದಾನೆ. ಮೂಲ್ತಿಲ್ಲ ಕ್ಯಾಮರಾತಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಮೂಲ್ತಿಲ್ಲ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವ್ರು ನಂದು ಅತ್ತೆ ಅಂದ್ರೆ ಇವ್ರ ಅಕ್ಕನಿಲ್ಲ ತೊಂದು ಇನೋಗ್ರೇಷನ್ ಇವ್ರ ಅಕ್ಕನ ಮನೆ ಇವತ್ತು ಇನೋಗ್ರೇಷನ್ ಆಗಿದ್ದು. ಆ್ಯಂಡ್ ಇದು ಇದು ವಿಂತಕ್ಕನಂತು ಮತ್ತೆ ಅವನು ಇವಾಗ ಬಂದದ್ದು ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಹಾಗೆ ಊಟ ಮಾಡ್ತಿದ್ದಾನೆ ಅವನು. ಅಪ್ಪನೇನೋ ಹೇಳ್ತಾನಂತೆ. ಪಂತುಕ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಲೈಕ್ ಮಾಡಿ. ಲೈಕ್ ಹೇಗೆ ಮಾಡುದು? ಲೈಕ್ ಮಾಡಿ, ಶೇರ್ ಮಾಡಿ, ಮುಲ್ತುಲ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. Thank you for watching. Thank you for watching. Kali thank you. Take plane kiskolanji. Multo the plane kiskolle. Plane kiskolle. Ah. Kapan zoom hotas pala. Video atadalla laki. Kapan bagela muli portinde. Video aa bolkala manodu bulparalli me hava. Ha? Anbada. Ha? ಬಾಯ್. ಬಂದ್ವಿ ನಾವು. ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಕರೆಕ್ಟಾಗಿ ಟೈಮ್ 4:50 ಆಯಿತು. ಆ್ಯಂಡ್ ಸಂಜೆನೂ ನಾನ್ ವೆಜ್ ಊಟ ಎಲ್ಲ ಇದೆ. ಇವಾಗ ಎಂತ ವೆಜ್ ಮಾತ್ರ ಇದ್ದದ್ದು ಆಫ್ಟರ್ನೂನು. ಸಿಂಪಲ್ ಆಗಿದ್ದು ಒಂದು ಗೃಹ ಪ್ರವೇಶ. ಅತ್ತೆ ಮತ್ತು ಅತ್ತೆ ಮಗಳಿಬ್ಬರೇ ಇರೋದು. ಸೊ ಅವರಿಬ್ಬರು ಇರೋದು, ಹಾಗಾಗಿ ಸಿಂಪಲಾಗಿ ಮಾಡಿದರು. ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು. ವೆಜ್ ಎಲ್ಲ ಅವರೇ ಮಾಡಿದ್ದು. ಆ್ಯಂಡ್ ಸಂಜೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದೇ ಅತ್ತೆ ಮಗಳದ್ದು ಬರ್ಡೇ ಇದ್ದು ಫಂಕ್ಷನ್ ಕೂಡ ಸಂಜೆನೇ ಇರೋದು ನೈಟ್. ಹಾಗಾಗಿ ನಮಗೆ ಹೋಗ್ಲಿಕ್ಕೆ ಆಗಲ್ಲ. ಇಲ್ಲಿದ್ದರೆ ಇವತ್ತು ಕೂರ್ಬೋದಿತ್ತು ಅಲ್ಲೇ. ಸೊ ಆಸೆತ್ತು ನನಗೆ ಕೂರ್ಲಿಕ್ಕೂ ಕೂಡ ಅಲ್ಲಿ ಅತ್ತೆ ಮನೆಯಲ್ಲಿ. ಬಟ್ ಬರ್ಡೇ ಇರೋದ್ರಿಂದ ಆಗಿಲ್ಲ. ಸೊ ಅಲ್ಲಿ ಟೀ ಕುಡ್ದೆಲ್ಲ ಬಂದ್ವಿ. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆ್ಯಂಡ್ ಮತ್ತೆ ಅಲ್ಲಿಗೆ ಹೋದ್ಮೇಲೆ ಆಮೇಲೆ ಸಿಗ್ತೇನೆ. ಓಕೆ ಬಾಯ್. ಓಕೆ ಬನ್ನಿ. ಚಿನುಮರಿ ಚಿನುಮರಿ ಚಿನುಮರಿ. ಸೊ ಇದೊಂದು ಕೇಕ್, ನಂದು ಅತ್ತೆ ಮಗಂದು ಸಹ ಬರ್ಡೇ. ಸೊ ಹಾಗಾಗಿ ಸುನೀತ್ ಅಂತ ಅವನ ಹೆಸರು. ಲಾಸ್ಟ್ ಟೈಮ್ ನಾನು ಕಲ್ಲಡ್ಕದಲ್ಲಿ ಇದ್ದಾಗ ಅವನಿಗೆ ಕೇಕ್ ಕಳಿಸಿದೆ. ಬಟ್ ಈ ಸರಿ ಇಲ್ಲೇ ಬಂದಿದ್ದೇನಲ್ಲ ಉಜಿರೆಗೆ. ಕೇಕ್ ಕಟ್ಟಿಂಗ್ ಕೂಡ ಇದೆ ಅಂತೆ, ಹೇಳಿಬಿಟ್ಟು ಹೋದನು ಅವನು. ಸೊ ಇವಾಗ ತರಿಸಿದೆ ನಾನು ಜಸ್ಟ್ ಬೇಕಿಂದ. ಆ್ಯಂಡ್ ಇಲ್ಲಿ ಗುಂಡು ಕೂಡ ಇದ್ದಾಳೆ, ಅವಳು ಬರ್ತಾಳೆ ಮತ್ತು ಅತ್ತೆ ಮಗಂದು. ಆ್ಯಂಡ್ ಇದನ್ನ ಇವಾಗ ನಾನು ಫ್ರಿಜ್ಜಲ್ಲಿ ಇಡ್ತೇನೆ. ಇದನ್ನ ಫ್ರಿಜ್ಜಲ್ಲಿ ಇಡಲ್ಲ, ಮತ್ತು ಅದು ಸ್ಪಾರ್ಕ್ ಇವಾಗ ಫ್ರಿಜ್ಜಲ್ಲಿ ಇಟ್ಟರೆ ಮತ್ತು ಅದು ಎಂತ ಕಟ್ ಮಾಡಬೇಕಾದ್ರೆ ಬ್ಲಾಸ್ಟ್ ಆಗೋಲ್ಲ. ಆ್ಯಂಡ್ ಇದೊಂದು ಕೊಟ್ಟಿದ್ದಾರೆ ಅಷ್ಟೇ. ಇವಾಗ ನಮ್ಮ ಫ್ರಿಜ್ಜಲ್ಲಿ ಇಡ್ತೇನೆ, ಮತ್ತೆ ಹೋಗಬೇಕಾದ್ರೆ ಅವನಿಗೆ ಕೊಡುವ ಕೇಕ್. ಬ್ಲ್ಯಾಕ್ ಫಾರೆಸ್ಟ್ ತೊಗೊಂಡಿದ್ದೆ ನಾನೊಂದು 1/2 kg ಅಷ್ಟೆ. ಚಿನುಮರಿ ಯು ವಾಂಟ್ ಕೇಕ್? ಯು ವಾಂಟ್ ಕೇಕ್? ಕೇಕ್ ನಂದು ಅತ್ತೆ ನಾನು ಬಂದಿದ್ದೇನೆ ಅಂತೇಳಿ ನೋಡಿ ನನಗೆ ಅಣಬೆ ತಂದಿದ್ದಾರೆ. ಫ್ರೆಶ್ ಅಣಬೆ. ಇತ್ತೆ ಕೊಯ್ನ ಮ್ಯಾಮಿ ಆತು. ನಾನು ಬಂದು ಇದು ಆಗಿದ್ದು ಇಲ್ಲೇ ಮನೆ ಹತ್ರ, ನಂದು ಅತ್ತೆ ಮನೆ ಹತ್ರ ಆಗಿದ್ದು. ಅವರೆಲ್ಲ ನಿನ್ನೆ ಪದಾರ್ಥ ಮಾಡಿ ತಿಂದಿದ್ದಾರೆ. ನಿನ್ನೆ ತುಂಬ ಇತ್ತಂತೆ. ಬಟ್ ಇವತ್ತು ನೋಡಿ ನನಗೋಸ್ಕರ ಕೊಯ್ದು ತೊಗೊಂಡು ಬಂದಿದ್ದು. ಇದು ಮುಗ್ಗ ಇದೆ. ಒಂದು ಶೋಕಾರಲ್ದನು ಸಿ ನ್ಯಾಚುರಲ್ ಅಣಬೆ. ನಂದತ್ತೆ ನಾನು ಬರ್ತೇನೆ ಅಂತೇಳಿ ತೆಗೆದಿಟ್ಟದು ಅಲ್ಲತ್ತೆ. ಹಾಂ ಥ್ಯಾಂಕ್ ಯು.
ಕರ್ನಾಟಕದಲ್ಲಿ ಬರೀ ಕಲ್ಲೇ ಇರೋದಲ್ಲ ಅದಕ್ಕೆ. ಐಸ್ ಅವ್ರು ಸಹ ಬರ್ತಾರೆ ಬರ್ತಡೆಗೆಲ್ಲ ಅತ್ತೆ. ಇದು ನಮ್ಮ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿಗೆ ಕ್ಲೀನ್ ಮಾಡಿ ಇಟ್ಟಿದ್ದಾರೆ, ಮತ್ತೆ ಬಿಸಿನೀರೆಲ್ಲ ಹಾಕಬೇಕು. ಪರಿಮಳಿದೆ. ಒಂದು ಮುಗ್ಗತ್ತೆ ಮಮ್ಮಿ ಚೂರು ಹರಳಾಡತ್ತೈತೆ. ಸೊ ಇವಾಗ ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಫಸ್ಟ್ ನಾನು ಚಾರ್ಜ್ ಹಾಕ್ತೇನೆ, ಮತ್ತೆ ಬರ್ಡೇದು ವ್ಲಾಗ್ ಹಾಕ್ಬೇಕಲ್ಲ. ಅಲ್ಲಿ ನೋಡಿ ಅವರಿಬ್ಬರಲ್ಲಿ ಗುಂಡು ಮತ್ತು ಅಶ್ವಿನಿ ವಾಕಿಂಗ್ ಮಾಡ್ತಿದ್ದಾರೆ. ಸೊ ನಾನು ಚಾರ್ಜ್ ಇಟ್ಟು ನಾನು ಕೂಡ ವಾಕ್ ಮಾಡ್ತೀನಿ. ಬೈ. ನಾನು ಕೀ ಎಲ್ಲ ಹಾಕಿ ಆಯಿತು. ಕೇಕ್ ಇಲ್ಲಿ ಇಟ್ಟಿದ್ದೇನೆ ಆ್ಯಂಡ್ ಇದು ಇಲ್ಲಿದೆ. ಗಿಫ್ಟ್ ಅಮ್ಮ ಇಟ್ಕೊಂಡಿದ್ದಾರೆ ಮಗುವಿಗೆ. ಇದು ಸುನಿಗೆ ಕೇಕ್. ಆ್ಯಂಡ್ ಚಿನುಮರಿ ಕೂಡ ಇಲ್ಲಿ ಹೊರಗಡೆ ಕೂತಿದೆ. ಅತ್ತೆ ಬಂದಿದ್ದಾರೆ, ಅತ್ತೆ ಮಗಳು ಮತ್ತು ಗುಂಡಮ್ಮ ಬಂದಿಲ್ಲ. ಸೊ ಫಸ್ಟ್ ಇದನ್ನ ಈ ಕೇಕ್ನ ಸುನಿಗೆ ಕೊಟ್ಟು ಮತ್ತೆ ಅಲ್ಲಿ ಲೇಟ್ ಆಗಿತ್ತು ಊಟಕ್ಕೆಲ್ಲ ನಿಂತರೆ, ಹಾಗಾಗಿ ಅತ್ತೆ ಮಗಳದ್ದು ಬರ್ಡೇಗೆ ಹೋಗೋದು ಅಂತೇಳಿ ಜಸ್ಟ್ ಪೇಕ್ ಮತ್ತೆ ಆದರೆ ಅರಳಿಗೆ ಹೋಗೋದು ಅಂತ ನೋಡುವ. ಸುಮಾ ಹಾಯ್ 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 ಮಾಮಿ. ಇಲ್ಲಿ ನಮ್ದು ಬರ್ಡೇ ಬಾಯ್ ಮಾಮು, ನನ್ನ ಮಾಮು ಕೈ ಕೊರ್ರ ಹಾಪಿಸಿ ಕೋಪದಲ್ಲಿದ್ದಾರೆ ಅವರು. ಇಂಚುವಲ್ಲ ತೋಚು ಇವನೇ ಬರ್ಡೇ ಬಾಯ್, ನನ್ನ ಅತ್ತೆ ಮಗ ತಮ್ಮುಡು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಎಲ್ಲ ಇವತ್ತು ಒಂದೇ ದಿವಸ ಇಟ್ಕೊಂಡಿದ್ದಾರೆ. ನಮ್ಮ ನಾನು ತೋರಿಸ್ತೇನೆ ನಾನು. ಇದು ಅಕ್ಕ ಒಂದು ಆಯ್ ಮನ್ಪು ಕುಸುಮ ಯಾನ್ ಈ ಸರಿ ನಂಗೆ ನೆನಪೆ ದಂಡ ಬರ್ತಿತ್ತತ್ತೆ ಈ ಸರಿ ಆಯ್ತಲ್ಲ. ಇದು ನಂದು ಅತ್ತೆ ಬರ್ಡೇ ಬಾಯ್ದು ಅಮ್ಮ. ಹಾಯ್ ಮನ್ಪ್ಲೆ ನೋಡಿ ಎಷ್ಟು ಚಂದ ರೆಡಿ ಆಗಿದ್ದಾರೆ ನಂದು ಅತ್ತೆ. ಅದೆಲ್ಲ ಅವ್ರದ್ದು ತಂಗಿ ಅಂದಿರು ಅತ್ತೆದು. ಹಾಂ ಎಲ್ಲ ರೆಡಿ ಮಾಡ್ತಿದ್ದಾರೆ, ಎಲ್ಲ ಒಂದೇ ದಿವಸ ಆಗಿ ಭಾರಿ ಕಷ್ಟ ಆಯಿತು. ಆ್ಯಂಡ್ ಫ್ರಿಜ್ಜಲ್ಲಿ ನೋಡಿ ಎಷ್ಟು ಕೇಕ್ ಇದೆ, ಎಲ್ಲ ಕೇಕ್ ಬಂದಿದೆ, ಲೋಡ್ ಆಗಿದೆ. ಇಲ್ಲಿ ಐಸ್ ಕ್ರೀಮ್ ಕೂಡ ಇದೆ ನೋಡಿ, ಐಸ್ತಾರೆ. ಆ್ಯಂಡ್ ಒಂಚೂರು ಹೆಚ್ಚು ಕಮ್ಮಿ ಒಂದು ಹೊಡಿತೀನಿ ಎರಾಂಡಲ್ಲ ಪೂರ ಒಂದೇ ದಿನ ಇರ್ತಾರೆ. ಹೌದು, ಎಷ್ಟು ವರ್ಷ ನಿಂಗೆ? 24. ಹೋದ ವರ್ಷ ಇವನ ಬರ್ಡೇಗೆ ನಾನು ಕರ್ನಾಟಕದಲ್ಲಿದ್ದೆ, ಈ ವರ್ಷ ಉಜಿರೆಯಲ್ಲಿದ್ದೆ. ಅದು ಒಂದು ಚಿಕ್ಕಮ್ಮನ, ಇವರು ಕೂಡ ಚಿಕ್ಕಮ್ಮ, ಇವರು ಕೂಡ ಚಿಕ್ಕಮ್ಮ. ಇವರಿಗೆ ನೆಕ್ಸ್ಟ್ ಬ್ರೈಡ್, ಇವರಿಗೆ ನೆಕ್ಸ್ಟ್ ಮದುವೆ ಇದೆ, ಅವರು ಕೂಡ ಚಿಕ್ಕಮ್ಮ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಇಲ್ಲಿ ಹೊರಗಡೆ ಇದ್ದಾರೆ. ಇದು ನನ್ನ ಮಾವ ಆಯ್ ಮನ್ ಪೆನ್ಸಿ. ಇಲ್ಲಿ ನಂದು ಅತ್ತೆ ಮಾವ ಎಲ್ಲ ಕೂತ್ಕೊಂಡಿದ್ದಾರೆ. ಇವರು ಮಾವ ಇದಾರಲ್ಲ, ಇವರಿಗೆ ಸ್ವಲ್ಪ ದೊಡ್ಡ ಮಾವ ತಿಗಂಜಾಯ್ ಮನ್ಪಿ ಕಣ್ಣಲ್ಲಿ ಹುಳು ಬರ್ಪುನು ಅದು ದುಬೈ ಆರು ಪೋದು ಸಾಧಾರಣ 3 ತಿಂಗಳ. ಆ್ಯಂಡ್ ಬರ್ಡೇ ಬಾಯ್ ತಮ್ಮ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ, ತೋರಿಸ್ತೇನೆ ಒಂದು ನಿಮಿಷ. ಕೇಕ್ ಅದು ಅಲ್ಲಿ ಕಾಣಿಸ್ತಿಲ್ಲ, ಚಿಮ್ಮಿ ಶೇ ಮುಗ್ತೂಲ ಯಾವ. ಹಾಯ್ ಗಾಯ್ಸ್, ನಾವು ಇವತ್ತು ಬರ್ತ್ಡೇ ಪಾರ್ಟಿಯಲ್ಲಿ ಆದ್ರೆ ಕಾಣ್ತಿಲ್ಲ ಮುಖ, ಅಲ್ಲಿ ಗುಂಡುಸಿದಲ್ಲ, ಅಶ್ವಿನಿಸಿದ್ದಾಳೆ, ಕಾಣ್ತಿಲ್ಲ ಮುಖ. ನೋಡಿ ಕಾಣ್ತಿದ್ದಾರೆ. ಲೈಟ್ ಬಾಡಿ ಹಾಕ್ಲ ಮನೆಗೆ ಅಲ್ಲಿ ನೋಡಿ. ಮತ್ತೆ ಇಲ್ಲಿ ಸಿದ್ದಾರೆ, ಇವಳು ನಂದು ಸಬ್ಸ್ಕ್ರೈಬರ್ ಅಂತ. ತುಕ ಹಾಯ್ ಮನ್ ತುಕ ಲೈಟ್ ಬಾಡು ಮೊಳಗೆ. ಇದು ನಂದು ಸಬ್ಸ್ಕ್ರೈಬರ್, ಮತ್ತೆ ನಂದು ಫ್ಯಾಮಿಲಿ ಕೂಡ ಅವಳು ನೋಡಿ. ಅಲ್ಲೆಲ್ಲ ಇದ್ದಾರೆ, ಅವರೆಲ್ಲ ಅತ್ತೆಂದಿರು ನಂದು ಎಲ್ಲ ಕೂತ್ಕೊಂಡಿದ್ದಾರೆ. ಯಾರಾದ್ರೂ ಹುಡುಗ ಇದ್ರೆ ಹೇಳಿ ಇವಳಿಗೆ. ಕಮೆಂಟ್ ತಾರವಾರ ಬರು ಗೀತೆ ಜನ ತೂದೆ ಬರ್ತಾರೆ ಅಸನಕ ಕಟ ಬೀಗಿಲ್ಲ ಸಭಿಕರೆಲ್ಲ ಬಂದಿದ್ದಾರೆ ಇಲ್ಲಿ. ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಸುನಿ, ಬರ್ತ್ಡೇ ಟು ಯು.
ಕಟ್ಟಂಪ್ಯ ಆಕ್ಚುಲಿ ಬರ್ತ್ಡೇ ಒಂದು ಎಲ್ಲ ಕೇಕ್ ಕಟ್ ಮಾಡ್ತಿರೋದು ಈ ಪರ್ಸನ್ ಇವನು ಅಪ್ಪ ಒಂದು ಪ್ಲೇಟ್ ಕಾಣಪ್ಪ ನನ್ನ ಅತ್ತೆಗೆ ನಾಚಿಗೆ. ಬರ್ತ್ಡೇ ಯಾರ್ದು ಸೆಲೆಬ್ರೇಷನ್ ಯಾರೋ ಮಾಡ್ತಿದ್ದಾರೆ. ಬರ್ಡೇ ಬಾಯ್ ಇದು ತಮ್ಮ ಇದು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ನಮ್ಮನೆ ತಿನ್ಕ ಕೊಟ್ಟಿದ್ದು ಎಸ್ ಇಟ್ಸ್ ಮೈ ಆ್ಯಂಡ್ ಇದು ಬೆಸ್ಟಿ ಕೊಟ್ಟಿದ್ದು ಒಂದು ಬೇಸ್ಟಿ ಆ್ಯಂಡ್ ಇದು ಒಂದು ಅಕ್ಕಂದು ಸಿಸ್ಟರ್ ಇದು ಆ್ಯಂಡ್ ಈ ಕೇಕ್ ತಮ್ಮಂದು. ಆ್ಯಂಡ್ ಇಲ್ಲೆಲ್ಲ ಹಂಚಿಕೆ ಆಗ್ತಾ ಇದೆ, ಕೇಕ್ ಹಂಚಿಕೆ. ಕೇಕ್ ತಿನ್ಲಿಕ್ಕೆ ಅಲ್ಲಿಂದ ಇಲ್ಲಿಗೆ ಬಂದದು ಇವರು. ಕೇಕೇನು ಅಲ್ತಿರತ್ತ ನಾನೊಂದು ಹೇಳ್ತೇನೆ ಕೇಳಿಸ್ಕೊಳ್ಳಿ, ಇಲ್ಲಿ ಸ್ವಲ್ಪ ಸ್ವಲ್ಪ ತಿನ್ನಿ, ಮತ್ತೆ ಅಲ್ಲಿ ಸಹ ತಿನ್ಲಿಕ್ಕೆ ಉಂಟಲ್ಲ, ಸ್ವಲ್ಪ ಸ್ವಲ್ಪ ತಿನ್ನಿ ಆಯ್ತಾ. ಈ ಗೆಟಪ್ಪಿಗೆ 2 hours ತಗೊಂಡಿದ್ದಾಳೆ ಗೈಸ್. ಇಲ್ಲಿ ಇವರು 1 hour, ಇವರು ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾರೆ. ಹೌದಪ್ಪ, ಇವರೆಲ್ಲ ಊಟ ಕೂತ್ಕೊಂಡ್ರೆ ಇಲ್ಲಿ ಅಲ್ಲಿ ಫ್ರಂಟಲ್ಲಿ ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ, ತೋರಿಸ್ತೇನೆ. ಅಮ್ಮನವರಲ್ಲಿ ಇಲ್ಲಿ ಫ್ರಂಟಲ್ಲಿ ಕೂತಿದ್ದಾರೆ, ಅಮ್ಮನವರಲ್ಲಿ ಇಲ್ಲಿ ಕೂತಿದ್ದಾರೆ. ಎಲ್ಲ ಇಲ್ಲಿ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ಸ್ವಲ್ಪ ಜನ ಕೂತ್ಕೊಂಡಿದ್ದಾರೆ, ತೋರಿಸ್ತೇನೆ. ಒಂದಕ್ಕೆ ಪೂರ ರೆಡಿ ಆಯ್ತಾ ನೋಡಿ. ಸ್ವಲ್ಪ ಜನ ಇಲ್ಲಿ ಕೂತ್ಕೊಂಡಿದ್ದಾರೆ ಊಟಕ್ಕೆ, ಸ್ವಲ್ಪ ಜನ ಅಲ್ಲಿ. ನಿಮಗೆಲ್ಲ ಎಂತ ನಾಚಿಗೆ ಮಾರೆ, ತೆಗಿ ತೆಗಿ. ನೋಡಿ ಇಲ್ಲಿ ಅತ್ತೆ ಬಡಿಸ್ತಾ ಇದ್ದಾರೆ ನಂದು ಒಬ್ಬೊಬ್ಬರಿಗೆ. ತಿನ್ಪು ಜತ್ ಅವಲ್ಲ ತಿನ್ರೋಣ ತಾಯಿಗೆ
ಎಲ್ಲರಿಗೆ ಬಡಿಸಿದ್ದಾರೆ, ನನಗೆ ಮಾತ್ರ ಬಡಿಸಲಿಲ್ಲ. ನೋಡಿ ಇವರು ಆಲ್ರೆಡಿ ಊಟ ಮಾಡ್ತಿದ್ದಾರೆ ನೋಡಿ. ಆಲ್ರೆಡಿ ಗುಂಡು ಈಸ್ ಊಟಿಂಗ್ ಈಟಿಂಗ್. ಪರೋಟಿ, ಚಿಕನ್ ಸಾಂಬಾರ್ ಆ್ಯಂಡ್ ಸೂಪ್. ಓ ಮೈ ಗಾಡ್, ಕರೆಂಟ್ ಈಸ್ ಗಾನ್. ಕರೆಂಟ್ ಹೋಯ್ತು ಎಲ್ಲ ಅಲ್ಲಲ್ಲಿ. ಕರೆಂಟ್ ಪೋಣಲ್ಲ ಸರಿ ತಿನ್ಪತ್ತ ಕಡಿಬಾರ್ದು. ಗೈಸ್ ನೋಡಿಲಿ ಕರೆಂಟ್ ಹೋಯ್ತು, ಆದರೂ ಸರಿ ಇಲ್ಲಿಗೇನೆ ಕೈ ಹಾಕಿ ತಿಂತಿದ್ದಾಳೆ ಅವಳು. ಕರೆಕ್ಟ್ ಎಲೆಗೇನೆ ಕೈ ಹಾಕಿ ತಿಂತೀಯಲ್ಲಮ್ಮ. ಫಸ್ಟ್ ಊಟ ಮಾಡ್ಕೊತೇನೆ ನಾನು. ಫಸ್ಟ್ ಗೊತ್ತವ್ರದ್ದು ಇನ್ನೂ ಊಟ ಆಗಲಿಲ್ಲ ನೋಡಿ. ಅಲ್ಲಿ ಹೇಳಿದ ಕೂಡಲೇ ಅಲ್ಲಿ ಮುಖಕ್ಕೆ ಕೈ ಹಿಡಿಯೋದು. ಇವಾಗ ಬರ್ಡೇ ಬಾಯ್ ಲೆಕ್ಕದಲ್ಲಿ ಐಸ್ ಕ್ರೀಮ್ ಕೂಡ ಇದೆ. ಸೊ ಥ್ಯಾಂಕ್ ಯು. ನೋಡಿ ಎಲ್ರಿಗೂ ಐಸ್ ಕ್ರೀಮ್. ನಮ್ಮದು ಊಟ ಆಯಿತು, ಇಲ್ಲಿ ಇನ್ನೂ ಊಟ ಆಗಲಿಲ್ಲ. ಬೇಗ ತಿನ್ನೇ, ಐಸ್ ಕ್ರೀಮ್ ಉಂಡು. ಸೊ ಇವಾಗ ಐಸ್ ಕ್ರೀಮ್ ತಿಂದು ರಪ್ಪ ಅಲ್ಲಿಗೆ ಹೊರಡೋದು, ಅತ್ತೆ ಮನೆಗೆ ಹೋಗ್ಬೇಕು. ಸೊ ಆಯಿತು, ಹೊರಟ್ವಿ ನಾವು. ಕರೆಂಟ್ ಹೋಗಿತ್ತಲ್ವ, ಸೊ ಅಯ್ಯೋ ಕಾಣ್ತಿಲ್ಲ ನೋಡಿ. ನಾವು ಹೋಗ್ತಿದ್ದೇವೆ ಇವಾಗ ಅತ್ತೆ ಮನೆಗೆ. ಅತ್ತೆ ಮಗಳದು ಬರ್ಡೇ, ಕೇಕ್ ಕಟ್ಟಿಂಗ್ ಮಾಡ್ತಾರೆ ಅಲ್ಲೂ. ಸೊ ಎಲ್ಲ ಒಂದೇ ದಿವಸ ಇಟ್ಟು ಭಾರಿ ಭಂಗ ಆಗಿದೆ, ಯಾರೂ ಕಾಣಿಸ್ತಿಲ್ಲ. ಬಂದ್ವಿ ನಾವು ಅತ್ತೆ ಮನೆಗೆ, ಅತ್ತೆ ಮಗಳ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಆಲ್ರೆಡಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅವರು. ಸಿಂಪಲ್ ಆದರೂ ಸೂಪರ್ಬ್ ಆಗಿತ್ತು ಡೆಕೋರೇಷನ್ ಎಲ್ಲ. ಲೈಟಿಂಗ್ಸ್ ಇತ್ತು, ಸಾಂಗ್ಸ್ ಇತ್ತು, ಆ್ಯಂಡ್ ಕೇಕ್ ಕೂಡ ರೆಡಿ ಆಗಿತ್ತು. ಕೇಕ್ ಕೂಡ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ, ಬಾರ್ಬಿ ಡಾಲ್ ಅಂತೇಳಿ. ಹುಡುಗಿರಿಗೆ ಡಾಲ್ ಅಂದ್ರೆಲ್ಲ ಇಷ್ಟ ಅಲ್ವಾ, ಸೊ ಹಾಗಾಗಿ ಕೇಕ್ ಕೂಡ ಬಾರ್ಬಿ ಡಾಲ್ ಎಲ್ಲ ಟೈಪಲ್ಲಿ ಮಾಡಿದ್ದಾರೆ. ಆ್ಯಂಡ್ ಡೆಕೋರೇಷನ್ ಎಲ್ಲ ಆಗಿತ್ತು. ನಾವು ಹೋಗಬೇಕಾದ್ರೆ ಕರೆಕ್ಟ್ ಎಂಥ ಕೇಕ್ ಕಟ್ಟಿಂಗ್ ಟೈಮಿಂಗ್ಸ್ ಕೂಡ ಆಗಿತ್ತು. ಇವಾಗ ಕೇಕ್ ಕಟ್ಟಿಂಗ್ ಮಾಡ್ತಾರೆ. ಸೊ ಮೊನ್ನೆ ಹ್ಯಾಪಿ ಬರ್ಡೇ ಟು ಯು. ಕೇಕ್ ಬರುಂಡು ಮಲ್ಲೇಜ್ ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಡಿಯರ್ ದರ್ಶನ್ಯ. Happy birthday to you. May the good God bless you. ಆಯ್ತಾ ಉರಿಕೊಡು ಫಸ್ಟ್ ಆಯ್ತಾ ಕೇಕ್ ಆಯ್ತಾ ಕೈ ಕೈತಾರ ಬಿಡ ಪರಿಚಯ ಆಯ್ತಾ ಬಿತ್ತ ಇದು ಅಲ್ಲ ಅವಡೆ ಬರ್ಬಿಯಾ ಆಯ್ತಾ ಬಿತ್ತ ಹತ್ತು ಮಾರ ಇಡಿಕೋ ಗೈಸ್ ನಮ್ದು ಫೋಟೋಗ್ರಾಫರ್ ಗೈಸ್ ಇದು ನಮ್ದು ಲಾಟ್ ಫೋಟೋಗ್ರಾಫರ್ ಮಿಸ್ಟರ್ ಗೌತಮ್. ಇಲ್ಲಿ ನಮ್ದು ಬರ್ಡೇ ಗರ್ಲಿದ್ದು ಎಂಚ ಹುಡು ಮೀರೆ ದೊಡ್ಡಮ್ಮನ ತಮ್ಮಗ ಫೋಟೋ ಸೆಕ್ಷನ್ ಆಗ್ತದೆ ಇಲ್ಲಿ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine.
chase the night. Wanna dance to the light. Pull the stars from the sky, just two hearts running wild. Never sleep, never stop. As we shout from the top, we're gonna be two hearts running wild. Now the morning is the afternoon. We lay awake in bed. The laugh so loud as the hours pass. We're gonna do it all again. Here it is for the boy. ಪಡ್ಯಾ ಇಲ್ಲಿ ನೋಡಿ ಎರಡು ಕಡೆ ಊಟ ಮಾಡಿ ಕೂತಿದ್ದಾಳೆ ಈಗ. ಇಲ್ಲಿ ಬರ್ಡೇ ಬಾಯ್ಸ್ ಇದ್ದಾನೆ. ಅವನು ಸಹ 2 times ಆಯ್ತು ಇಲ್ಲಿಗೆ. ಇವ್ರದ್ದು ಸಹ 2 times ಆಯ್ತು ಊಟ. ಇಲ್ಲಿ ನಂದು ಅತ್ತೆದು ಸಹ 2 ಸರಿ ಆಯ್ತು ಊಟ. ಸೊ ಆಲ್ಮೋಸ್ಟ್ ಎಲ್ರದ್ದು ಊಟ ಆಗಿ ಇವಾಗ ಹೊರಡ್ತಾ ಇದ್ದಾರೆ ಮನೆಗೆ. ದರ್ಶನ್ಯ ಹಾಯ್ ಹಾಯ್ ಮಮ್ಮಿ. ಇದೆಲ್ಲ ಹೀರೋಯಿನ್ಸ್ಗಳು 3 ಜನ, ಮತ್ತೆ ಇದು ಅಮ್ಮ ಅವ್ರದ್ದು ಬರ್ಡೇಗಲ್ಲಿದ್ದು. ಗೈಸ್ ಎಲ್ರದ್ದು ಊಟ ಆಯಿತು. ಫೋಟೋಗ್ರಾಫರ್ ಇದು ಮಾತ್ರ ಇನ್ನೂ ಊಟ ಆಗಲಿಲ್ಲ ನೋಡಿ. ಹಾರ್ಡ್ ವರ್ಕರ್, ಇನ್ನೂ ಫೋಟೋ ತೆಗಿತಿದ್ದಾರೆ ಅವರು. ಆಲ್ಮೋಸ್ಟ್ ಎಲ್ರದ್ದು ಊಟ ಆಗಿದೆ. ಹಾಯ್ ಮಮ್ಮಿ. ಹಾಯ್ ಮಮ್ಮಿ. ಹಾಯ್ ಮಮ್ಮಿ. ಹಾಯ್ ಹಾಯ್. ಗುಂಡುದು ಫ್ಯೂಚರ್ ನೆಕ್ಸ್ಟ್. ಹೊರಟ್ವಿ ಇವಾಗ, ಕಾಣಿಸ್ತಿದೆ ಗೊತ್ತಿಲ್ಲ. ಊಟ ಎಲ್ಲ ಆಯ್ತು, ಇವಾಗ ಹೊರಟ್ವಿ ನಾವು. ಸೊ ಅಜ್ಜಿ ಹೋಗಿದ್ದಾರೆ ಅರಳಿಗೆ. ಸೊ ನಾವು ಹೋಗಲ್ಲ, ಬಿಕಾಸ್ ಲೇಟ್ ಆಗುತ್ತೆ ಇನ್ನು. ಮತ್ತು ನನಗೆ ಎಂಥದ ಬಾಯ್ ಪ್ರಸಾದ್, ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಬರ್ಪನ ಇಲ್ಲ ಗುಂಡು ನೋಡ್ಸಿ ಹೋಗ್ತಿದ್ದಾರೆ. ಆ್ಯಂಡ್ ಬರ್ಡೇ ಬಾಯ್ ಕೂಡ ಇದ್ದಾನೆ. ಆ್ಯಂಡ್ ಅರಳಿಗೆ ಹೋಗಬೇಕಿತ್ತು, ಬಟ್ ಅಜ್ಜಿ ನನ್ನ ಕಳಿಸಿದ್ವಿ ನಾವು. ಸೊ ಅಜ್ಜಿ ಹೋಗ್ತಾರೆ. 11 ಗಂಟೆ ಆಯಿತು. ಗುಂಡನವರನ್ನು ಬರ್ಲಿಕ್ಕೆ ಹೇಳಿದೆ, ಇಲ್ಲೇ ಮಲ್ಕೊಳ್ಳುವ ಸಿಟ್ ಔಟಲ್ಲಿ ಅಂತ ಹೇಳಿ. ನಾನು ಮತ್ತು ಅಮ್ಮ ಬಂದ್ವಿ. ಅಜ್ಜಿ ಅರಳಿಗೆ ಹೋದರು. ಸೊ ಕರಿಂಚಿ ನಮ್ಮದು ಚಿನ್ನು ಮರಿ ನಮಗೋಸ್ಕರ ವೆಯ್ಟ್ ಮಾಡ್ತಿತ್ತು. ಬಲಿಯಾ ನಿಮ್ಮ ಹಾಯ್ ಒಳ್ಳೆ ಹಾಯ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ನೈಟ್ ಹೇಳಿ. ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಸೊ ಅವ್ರು ಬರ್ತಾನೆ ಅಂತ ಹೇಳಿದ್ದಾರೆ, ಸಿಟ್ಔಟಲ್ಲಿ ಮಲ್ಕೊಳ್ಳುವ ಅಂಥೇಳಿ. ಆ್ಯಂಡ್ ಈ ವ್ಲಾಗ್ ಇಷ್ಟೇ. ಮೇ ಬಿ ಅರಳಿಗೆ ಹೋಗ್ತಾಯಿದ್ರೆ ನನ್ನ ಅತ್ತೆಗೂ ಅಕ್ಕನಿಗೂ ಖುಷಿ ಆಗ್ತಿತ್ತು. ಬಟ್ ಆಲ್ರೆಡಿ ನೈಟ್ ಟೈಮ್ ಆಗಿದೆ ಅಲ್ವಾ, ಮತ್ತು ಅಜ್ಜಿ ನಾನು ಕಳಿಸಿದ್ವಲ್ವ. ಸೊ ಹಾಗಾಗಿ ಹೋಗಲಿಲ್ಲ. ಆ್ಯಂಡ್ ಇವತ್ತಿನ ದಿವಸ 3 ಸ್ಪೆಷಲ್ ಇವೆಂಟ್ಸ್ ಇತ್ತು. ಒಂದು ಸುನಿ ಬರ್ಡೇ, ಒಂದು ಅತ್ತೆ ಮಗಳದು ಫಸ್ಟ್ ವರ್ಷದ ಬರ್ಡೇ, ಆ್ಯಂಡ್ ಅತ್ತೆದ್ದು ಮನೆ ಇನಾಗ್ರೇಷನ್ ಇತ್ತು ಸಿಂಪಲ್ಲಾಗಿ. ಸೊ ಒಂದೇ ದಿವಸ ಆಗಿದ್ದರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗಲಿಕ್ಕೆಲ್ಲ ಸ್ವಲ್ಪ ಅರ್ಜೆಂಟ್ ಆಯಿತು. ಬಟ್ ಇಟ್ಸ್ ಓಕೆ, ಎಲ್ಲ 3 ಫಂಕ್ಷನ್ಸು ಅಟೆಂಡ್ ಮಾಡಿದ್ವಿ, ಖುಷಿ ಆಯಿತು. ಆ್ಯಂಡ್ ಇದೊಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಲಾಟ್ಸ್ ಆಫ್ ಲವ್. ಫ್ಯಾಮಿಲಿಯಲ್ಲಿ ಸ್ವಲ್ಪ ಜನ ಸಬ್ಸ್ಕ್ರೈಬರ್ ಕೂಡ ಇದ್ದರು. ಸೊ ತುಂಬ ಖುಷಿ ಆಯಿತು ಅವ್ರನ್ನೆಲ್ಲ ಮೀಟ್ ಆಗಿ, ಆ್ಯಂಡ್ ಫ್ಯಾಮಿಲಿಯವ್ರನ್ನೆಲ್ಲ ಮೀಟ್ ಆಗಿ. ಆ್ಯಂಡ್ ಅಷ್ಟೇ.
ಹೊಟ್ಟೆ ಫುಲ್ ಆಯಿತು ನನಗೆ. ಇನ್ನೊಂದು ಕಡೆ ಹೋಗ್ತಿದ್ರೆ 3 ಕಡೆ ಇನ್ನೊಂದು ಸರಿ ನೈಟ್ 3 ಕಡೆ ಊಟ ಆಗ್ತಿತ್ತು. ಬಟ್ ಸ್ಟಿಲ್ ಆ್ಯಂಡ್ ಅಷ್ಟೇ, ತುಂಬ ಜಾಸ್ತಿ ಆಯಿತು ಮಾತಾಡಿದ್ದು. ಓಕೆ, ನಾಳೆ ಅಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೇನೆ. ನಾಳೆ ಒಂದಿದ್ದೇನೆ ಸಂಡೇ ಮನೆಯಲ್ಲಿ, ಮತ್ತು ಮಂಡೇ ಮಾರ್ನಿಂಗ್ ಬೇಗ ಹೋಗುವ ಇಲ್ಲ ಸಂಜೆ ಬೇಗ ಹೋಗುವ ಅಂತ ಸಂಜೆ ಹೋಗುವ ಅಂತ ಅಂದ್ಕೊಂಡಿದ್ದೇನೆ. ನೋಡುವ ಏನಾಗುತ್ತೆ ಅಂತ. ಯಾಕಂದರೆ ಜಾತ್ರೆಗೆ ವಾಪಸ್ ಬರ್ತೇನೆ ನಾನು, ಅಣ್ಣನವ್ರು ಬರ್ತಾರೆ. ಸೊ ಹಾಗಾಗಿ ಯಾವಾಗ ಕೂತ್ಕೊಳ್ಳುವ 2-3 ದಿವಸ ಅಂತ ಅಂದ್ಕೊಂಡಿದ್ದೇನೆ. ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ನೈಟ್.